ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಾ. ಮಂತ್ರಮೂಲಂ ಗುರುರ್ವಾಕ್ಯಂ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ಸ್ವರೂಪಿಣಿ ಮದ್ಗುರು ಶ್ರೀ ಶಿವಾನಂದ ಭಾರತೀಶಾಯ ಭಕ್ತಿ ಪುರಸ್ಸರಾತ್ ನಮಾಮ್ಯಹಂ ನಮಾಮ್ಯಹಂ ನಮಾಮ್ಯಹಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಃ ನಮಸ್ತಸ್ಸೈ 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 ನಮೋ ನಮಃ. ಜಗದೋದ್ಧಾರ ಮೂರ್ತಿಗಳು ಗುರು ಸಾರ್ವಭೌಮರಾದ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ನಮಿಸಿ, ಮೌನಮುನಿಗಳು ಶಾಂತ ಮೂರ್ತಿಗಳಾದ ಬ್ರಹ್ಮವಿದ್ ವರಿಷ್ಠರಾದ ಗುರುನಾಥಾರೂಢ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನತಮಸ್ತಕನಾಗಿ, ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೆ ಶತಶಿರವಾಗಿಸಿ, ಪವಿತ್ರವಾದ ಈ ಶರನ್ನವರಾತ್ರಿಯ ಮಹಾಮಹೋತ್ಸವಗಳ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ವಿಶ್ವಕುಟುಂಬಿಗಳು, ಸಾಧು ಚಕ್ರವರ್ತಿಗಳು, ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿರುವ ಜಗದ್ಗುರು ನಾರಾಧ್ಯ ದೈವ ಶ್ರೀಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ಈ ಕ್ಷೇತ್ರದ ಅಧಿಷ್ಠಾತೃ ದೇವತೆಯಾಗಿರುವ ಜಗನ್ಮಾತೆ ಜಗದಾಂಬೆಯ ಶ್ರೀ ಚರಣಾರವಿಂದಗಳಿಗೆ ನಮಿಸಿ, ಪರಮ ಪೂಜ್ಯರಾದ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳವರಲ್ಲಿ, ಪೂಜ್ಯರಾದ ಶ್ರೀ ನಿತ್ಯಾನಂದ ಮಹಾಸ್ವಾಮಿಗಳು ಗುರುದೇವಾಶ್ರಮ ಬಳ್ಳಾರಿಯವರಲ್ಲಿಯೂ, ಅವರಿವರೆಲ್ಲದೆ ನಾಡಿನಲ್ಲಿ ಆಗಿ ಹೋಗಿರುವ ಎಲ್ಲ ನಿಜವನ್ನರಿದವರಂಗಗಳಿಗೆ ನತಮಸ್ತಕನಾಗಿ, ಬಹು ಸುಂದರವಾಗಿ ಈ ಗ್ರಂಥವನ್ನು ರಚನೆ ಮಾಡಿದ ಚಿದಾನಂದ ಅವಧೂತರ ಶ್ರೀ ಚರಣಾರವಿಂದಗಳಿಗೂ ವಂದಿಸಿ ಧ್ಯಾನಿಸಿ, ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಎಲ್ಲ ಶರಣು ತಂದೆ ತಾಯಿಗಳಿಗೆ, ಕಲಾ ಬಳಗಕ್ಕೆ ಶರಣಾರ್ಥಿಗಳನ್ನು ಹೇಳಿ, ನಿನ್ನಿನ ದಿವಸ ಜಗನ್ಮಾತೆಯ ಚರಿತ್ರೆಯನ್ನು ನಾವು ಶ್ರವಣ ಮಾಡ್ತಾ, ಮಧುಕೈಟವರ ವಧೆಯನ್ನು ಶ್ರೀ ವಿಷ್ಣು ಪರಮಾತ್ಮ ತನ್ನ ಸುದರ್ಶನ ಚಕ್ರದಿಂದ ಅವರ ಸಂಹಾರವನ್ನು ಮಾಡಲ್ಪಟ್ಟಂಥ ವಿಚಾರವನ್ನು, ಕರ್ಮಕಾಂಡದ ವಿಚಾರವನ್ನು, ಒಂದನೇ ಚರಿತ್ರೆಯನ್ನು ನಾವು ಕೇಳಿ, ಈಗ ಎರಡನೇ ಚರಿತ್ರೆ ಅಂತಂದರೆ ಇದು ಉಪಾಸನಾಕಾಂಡ. ಉಪಾಸನಾ ಅಂತಂದರೆ ಉಪ ಅಂದ್ರೆ ಸಮೀಪ, ಆಸನ ಅಂದರೆ ಕುಂಡ್ರೋದು. ಎಲ್ಲಿ ಕುಂಡ್ರೋದು ಅಂತಂದರೆ ದೇವರ ಸಮೀಪ ಕುಂಡ್ರೋದು, ದೇಹದಿಂದ ಅಲ್ಲ, ವೃತ್ತಿಯಿಂದ. ನಮ್ಮ ವೃತ್ತಿ, ನಮ್ಮ ಮನಸ್ಸು ಎಲ್ಲಿರಬೇಕು ಅಂದರೆ ದೇವರಲ್ಲಿರಬೇಕು, ದೇವಿಯಲ್ಲಿರಬೇಕು, ಗುರುನಾಥನಲ್ಲಿರಬೇಕು. ಇದಕ್ಕೇನಂತಾರೋ ಆಸನ ಅಂತ ಕರೀತಾರೆ. ಗುರುದೇವರ ಸಮೀಪವಾಗಿ ನಮ್ಮ ವೃತ್ತಿ ಅಲ್ಲೇ ಇರಬೇಕು ಅನ್ನುವಂಥ ವಿಚಾರವನ್ನು ಹೇಳುವುದೇ ಉಪಾಸನಾಕಾಂಡ. ಈ ಅಧ್ಯಾಯದಲ್ಲಿ ಇದು ಎರಡನೇ ಚರಿತ್ರೆಯನ್ನು ಈಗ ಆರಂಭವನ್ನು ಮಾಡ್ತಾ ಇದ್ದಾರೆ. ಆನಂದದಿಂ ಮಹಾಸೂತ ಹೇಳಿದ ಅಂದು ಸೌನಕರಿಗೆ ನೈಮಿಷಾರಣ್ಯದಲ್ಲಿ ಸೂತ ಪೌರಾಣಿಕರು ಶೌನಕಾದಿ ಮಹರ್ಷಿಗಳನ್ನು ಕುರಿತು ಒಂದು ಸುಂದರವಾದ ಹೂದೋಟದಲ್ಲಿ ಶೌನಕರ ಮುಂದೆ ಏನು ಹೇಳ್ತಾರೋ ಅಂತಂದರೆ, ಹರಿ ಬ್ರಹ್ಮ ಇವರಿಬ್ಬರು ಶಿವನನ್ನು ಚಿಂತಿಸಲು, ಶಿವ ಇವರಿಬ್ಬರು ಏನಾದರೂ ಅಂತವ ಆಕಾಶದಿಂದ ಕೆಳಗಿಳಿತಾ ಇಂದು ಇಚ್ಛಿಸದೆ ಏನೇನಿದು ಜಲ ಆಯಿತು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಕುಣಿದುದು, ಇದೇನಾಯಿತು ಅಂತಂದರೆ ಈ ಬ್ರಹ್ಮಾಂಡ ಯಾಕೆ ಇದಾಯಿತು ಅದು ಶಿವನಿಗೆ ಗೊತ್ತೇ ಇಲ್ಲ. ಇಷ್ಟೆಲ್ಲ ಚರಿತ್ರೆ ಆಗೈತಿ ಇಲ್ಲಿ.
ಹರಿಯೇ ವಿಷ್ಣು ಪರಮಾತ್ಮನ ಆಯುಧ ಯಾಕೆ ರಕ್ತ ಆಗ್ಯದ ಅಂತ ಇದನ್ನೆಲ್ಲವನ್ನು ವಿಚಾರ ಮಾಡಿ ಈ ರಾಕ್ಷಸರು ಎಲ್ಲಿ ಹುಟ್ಟಿದರು, ಅವ್ರ ಜೊತೆಗೆ ಯುದ್ಧ ಯಾಕೆ ಆತು ಅಂತಕ್ಕಂಥ ಇಷ್ಟ ಮಾತನ್ನೆಲ್ಲ ಕೇಳಿದಾಗ ಆಗ ಬ್ರಹ್ಮ ಹೇಳ್ತಾನೆ, ನಗುತ್ತ ಶಿವನೇ ಕೇಳು, ಆನಂದದಿಂದ ನಾ ಹೇಳ್ತಾ ಇದ್ದೇನೆ. ಹರಿ ವಿಷ್ಣು ಪರಮಾತ್ಮ ಏನು ಮಾಡಿದ ಅಂತಂದರೆ ಯೋಗಾರೂಢನಾಗಿ ಅವ ಆಲದೆಲೆಯ ಮೇಲೆ ಮಲಗತಕ್ಕಂಥವನಾದ. ನಾನು ಅವನ ಉದರದೊಳಗೆ ಹೊಕ್ಕು ಏನಾದ್ನಿ ಅಂದರೆ ಅವನ ಹುಂಕಳದಿಂದ ಹೊರಗೆ ಬಂದು ಏನೂ ಗೊತ್ತಾಗದೆ ಏನು ಮಾಡಿ ಅಂತಂದರೆ ನಾ ಹೊರಗೆ ಬರತಕ್ಕಂಥವನಾದ್ನಿ. ಆ ಸಮಯದೊಳಗೆ ಏನಾಯ್ತು ಅಂದರೆ ಇಬ್ಬರು ವಿಷ್ಣುವಿನ ಕಿವಿಯಿಂದ ಮಧು ಮತ್ತು ಕೈಟವರು ಅನ್ನತಕ್ಕಂಥವ್ರು ಇವರು ಹುಟ್ಟಿ ಅವರೇನದಾರು ಅಂತಂದ್ರೆ ಅವ್ರ ಜಗಳಕ್ಕೆ ಕಾರಣ ಇಲ್ಲ, ಅಕಾರಣ ಕಾರಣ ಕಲಹ ಅಂತ. ಕಾರಣದ ಜಗಳ ತೆಗೆಯವ್ರು ಯಾರು ಅಂದ್ರೆ ಜಗತ್ತಿನೊಳಗೆ ದುಷ್ಟರು. ದುಷ್ಟರಿಗೆ ಕಾರಣ ಬೇಕಾಗಿಲ್ಲ, ಹಂಗೆ ಜಗಳ ತೆಗೆದು ಬಿಡೋದು. ಸೊಮ್ಮ ಹೋದ್ರೆ ಗಪ್ಪ ಯಾಕಾಯ್ತು ನಾನು ಮಾತಾಡಿಸಿದ ಅನ್ನೋದು, ಮಾತಾಡಿಸಿದ್ರೆ ನಿನಗ್ಯಾರು ನಾನು ಮಾತಾಡಿಸಿದ್ರಪ್ಪ ಅಂತ ನ್ಯಾಯ ತೆಗೆದು. ಈ ರೀತಿಯಾಗಿ ಅವರೇನು ಮಾಡಿರು ಅಂತಂದ್ರೆ ನನ್ನ ಜೊತೆಗೆ ನ್ಯಾಯ ತೆಗೆದ್ರು. ಇವರು ನನ್ನಿಂದ ಸಾಯುವುದಿಲ್ಲ ಅಂತ ತಿಳ್ಕೊಂಡು ನಾನು ದೇವಿ ಪ್ರಾರ್ಥನೆಯನ್ನು ಮಾಡಿದೆ. ದೇವಿ ಏನು ಮಾಡಿದಳು ಅಂತಂದರೆ ವಿಷ್ಣು ಪರಮಾತ್ಮನನ್ನು ಎಬ್ಬಿಸಿದಳು. ವಿಷ್ಣು ಪರಮಾತ್ಮ ಎದ್ದು ಏನು ಮಾಡಿದ ಅಂತಂದರೆ ಮಧುಕೈಟ ಬರುವುದರಿಗೆ 5,000 ವರ್ಷ ಯುದ್ಧ ಅನ್ನುವಂಥದ್ದನ್ನು ಮಾಡಿ ಏನು ಮಾಡಿದ ಅಂತಂದರೆ ಅವರನ್ನು ಸಂಹಾರ ಅನ್ನುವಂಥದ್ದು ಮಾಡಿದ. ಅದರಿಂದ ಏನಾಯ್ತು ಅಂತಂದರೆ ಮಧುಕೈಟಬರ ಹೆಚ್ಚಾರ ರಕ್ತದಿಂದ ಏನಾಯ್ತು ಅಂದ್ರೆ ಈ ಜಲ ಎಲ್ಲ ಏನಾಯಿತು ಅಂದರೆ ಮಹಾ ಹೆಪ್ಪಾಗಿ ಅವರ ಮಿದುಳ ರಕ್ತದಿಂದ ಕೂಡಿ ಏನಾಯ್ತು ಅಂದರೆ ಈ ಭೂಮಿ, ಈ ಪಂಚಮಹಾಭೂತಗಳು ಇವೆಲ್ಲ ಆಗುವಂಥ ಮಾತು ಕೇಳುವಂಥ ಇಷ್ಟು ವಿಚಾರವನ್ನು ಹೇಳ್ತಾ ಲಕ್ಷ್ಮೀ ಸರಸ್ವತಿ ಪಾರ್ವತಿಯರು ಕೂಡ ಈ ಮೂವರು ಶಕ್ತಿತ್ತೆಯರು ವಿರಾಟ ಹಿರಣ್ಯಗರ್ಭ ಅಂತರ್ಯಾಮಿ ಅನ್ನತಕ್ಕಂತಹ ಇವರು 3 ಜನ ಈಶ್ವರರು, ಇಂದ್ರಾದಿ ಅಷ್ಟದಿಕ್ಪಾಲಕರು, ಅನೇಕ ದೇಶಗಳು, ಅನೇಕ ಅರಸರು, ಅಂಡಜ ಪಿಂಡಜ ಸ್ವೇದಜ ಉದ್ವಿಜ ಅನ್ನತಕ್ಕಂಥ ಈ 4 ಪ್ರಕಾರದ ಜೀವ ಸಮೂಹಗಳು ಏನಾದವು ಅಂದರೆ ಇಷ್ಟೆಲ್ಲ ಹುಟ್ಟಿ ಬ್ರಹ್ಮಾದಿ 3 ಏನಾಯ್ತು ಅಂದರೆ ಈ ಸೃಷ್ಟಿಯನ್ನು ಮಾಡತಕ್ಕಂಥ ಕಾರ್ಯ ಅನ್ನುವಂಥದ್ದು ಅವರಿಗೆ ಉದ್ಯೋಗ ಸಿಗುವಂಥದ್ದಾಯಿತು. ಕೇಳು ಶೌನಕನೇ ಅಂತ ಸೂತ ಪುರಾಣಿಕರು ಶೌನಕರಾದಿ ಮುನಿಸಿಗೆ ಇಷ್ಟು ವಿಚಾರವನ್ನು ಹೇಳ್ತಾ, ಇಷ್ಟಾದ ನಂತರ ಇಂತೂ ಬಹುಯುಗ ಬಹಳ ಪ್ರಳಯಗಳ ಗಳಿಸಿದ ನಂತರ ಏನಾಯಿತು ಅಂತಂದರೆ ಇದ್ದಕ್ಕೆ ಇದ್ದಂಗ ಒಬ್ಬ ಏನು ಮಾಡಿದ ಅಂತಂದರೆ ಮಹಿಷಾಸುರ ಅನ್ನತಕ್ಕಂಥವನು ಹುಟ್ಟಿ ಹಿಮಾಲಯ ಪರ್ವತದಲ್ಲಿ 10,000 ವರ್ಷ ತಪಸ್ಸನ್ನು ಮಾಡಿ ಬ್ರಹ್ಮಾದಿಗಳ ವರವನ್ನು ಪಡೆದು ಯಾರಿಂದಲೂ ಸಾಯಲಾರದೇ ಇರತಕ್ಕಂಥ ವರವನ್ನು ಪಡೆದು ಏನು ಮಾಡಿದ ಅಂತಂದರೆ ಏಕದಮ್ಮ ದೇವತೆಗಳ ಪಟ್ಟಣಕ್ಕೆ ದಾಳಿಯನ್ನಿಟ್ಟು ಯುದ್ಧದಲ್ಲಿ ಇಂದ್ರನನ್ನು ಸೋಲಿಸಿದ, ದಿಕ್ಪಾಲಕರನ್ನು ಓಡಿಸಿದ, ಅವರ ಪಟ್ಟಣವನ್ನು ತಾನು ಸ್ವಾಧೀನಪಡಿಸಿಕೊಂಡು ಸ್ವರ್ಗವನ್ನು ಏರಿ ಅಲ್ಲಿ ಕುಳಿತು ದೇವತೆಗಳನ್ನು ಓಡಿಸಿ ಸರ್ವಕ್ಕೂ ಏನಾದ ಅಂದ್ರೆ ಅಧಿಪತಿ ಆಗತಕ್ಕಂಥವನಾದು. ಆಗ ಅಳುತ ನಡೆದರು ದಿವಿಜರೆಲ್ಲರೂ, ಎಲ್ಲ ದಿವಿಜರು ಅಂದರೆ ದೇವತೆಗಳು ದುಃಖ ಪಡ್ಕೊಂಡು ಎಲ್ಲಿ ಬಂದರು ಅಂದ್ರೆ ಬ್ರಹ್ಮನಂತಕ್ಕೆ ಬಂದರು. ಈ ಸುದ್ದಿ ಬ್ರಹ್ಮನಿಗೆ ಹೇಳಿದರು, ನಮ್ಮ ಲೋಕ ಹೋತು, ನಮ್ಮ ಪದವಿ ಹೋತು, ನಮ್ಮನ್ನು ಓಡಿಸಿದ ಅಂತ ಬ್ರಹ್ಮನ ಮುಂದೆ ಹೇಳಿದಾಗ ಬ್ರಹ್ಮ ಇದು ನನ್ನಿಂದ ಸಾಧ್ಯ ಆಗೋದ್ರಪ್ಪ, ಶಿವನ ಕಡೆ ಹೋಗೋಣ ನೋಡ್ರಿ ಅಂತ ನಾವು ಶಿವನ ಕಡೆ ಕರ್ಕೊಂಬಂದ. ಶಿವನು ಬಂದ, ಇದು ನಮ್ಮಿಂದ ಸಾಧ್ಯ ಆಗೋದ್ರಪ್ಪ, ವಿಷ್ಣು ಪರಮಾತ್ಮನ ಕಡೆ ಹೋಗೋಣ ನೋಡ್ರಿ ಅಂತ ತಿಳ್ಕೊಂಡು ನಾವು ಕ್ಷೀರಸಾಗರದಲ್ಲಿ ವಿರಾಜಮಾನರಾಗಲ್ಪಟ್ಟಂಥ ಶ್ರೀಮನ್ನಾರಾಯಣನ ಬಳಿ ಎಲ್ಲ ದೇವತೆಗಳ ಸಮೇತವಾಗಿ ಎಲ್ಲರೂ ಬರ್ತಕ್ಕಂಥವರಾಗ್ತಾ ಇದ್ದಾರೆ. ಅಲ್ಲಿ ಬಂದು ಆ ಕಾಲಕ್ಕೆ ಎಲ್ಲ ದೇವತೆಗಳು ವಿಷ್ಣು ಪರಮಾತ್ಮನಿಗೆ ನಮಿಸುತ್ತಾ ಮಹಿಷಾಸುರ ನಮಗೇನು ಉಪದ್ರವ ಮಾಡಿದಂತಕ್ಕಂಥ ಸುದ್ದಿಯನ್ನು ಹೇಳ್ತಾ ಅವನ ಅತ್ಯತಿಶಯ ಉಪದ್ರವವನ್ನು ತಾಳಿಕೊಳ್ಳಲಾರದೆ ನಮ್ಮ ಸ್ಥಳಗಳನ್ನು ಏನು ಮಾಡಿದಾನಂದರೆ ಎಲ್ಲ ಕಸ್ಕೊಂಡು ಬಿಟ್ಟಿದ್ದಾನು, ನಮ್ಮ ಅಧಿಕಾರವುಳ್ಳವನಾಗಿ ಅವನೇ ಕುಳಿತಾನು ಅಂತ ಹರಿಯೇ, ಹೇ ವಿಷ್ಣು ಪರಮಾತ್ಮ ನೀವೊಂದು ಸ್ವಲ್ಪ ನಮ್ಮ ಕಡೆ ಲಕ್ಷ್ಯ ಕೊಡಬೇಕು,
ನಮ್ಮ ಮ್ಯಾಲ ದಯವುಳ್ಳವನಾಗಬೇಕು ಅಂತ ಇಷ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ದುಷ್ಟರೊಳು ಮಹಾದುಷ್ಟ ಕೇವಲ ಭ್ರಷ್ಟರೊಳು ಮಹಾಭ್ರಷ್ಟನು. ಮಹಿಷಾಸುರ ಎಂಥವ ಅಂತಂದರೆ ದುಷ್ಟರೊಳಗೆ ಅವನಂಥ ದುಷ್ಟರ ಯಾರೂ ಇಲ್ಲ, ಭ್ರಷ್ಟರೊಳಗೆ ಅವನಂಥ ಭ್ರಷ್ಟರ ಯಾರೂ ಇಲ್ಲ ಅಂತ ಕವಿಗಳು ಬರೀತಾ ಅವನಿಂದ ಈ ಅವಸ್ಥೆ ನಮಗೆ ಪ್ರಾಪ್ತಿ ಆಯಿತು ಅಂತ ಹೇಳ್ತಾ ಮಹಿಷಾಸುರನ ಚರಿತ್ರೆ ಏನು ಅಂತಂದರೆ ಧನುವಿನ ಮಗ ರಂಭ ಅಂತ ಒಬ್ಬ. ಆ ಕಾಲಕ್ಕೆ ಧನುವಿನ ಮಗ ರಂಭ ಅಂತಕ್ಕಂಥವು ಒಮ್ಮೆ ಮಹಿಷಿಯನ್ನು ಕಂಡ ಮೋಹಿಸಿ ಕ್ರೀಡಿಸಲು ಆ ಮಹಿಷಿಯು ಅಗ್ನಿಯನ್ನು ಪ್ರವೇಶ ಮಾಡ್ತಾ ಇದ್ದಾಳೆ. ಆ ಅಗ್ನಿ ಕುಂಡದಳು ಅವರ ವೀರ್ಯದಿಂದ ಮಹಿಷ ಅನ್ನತಕ್ಕಂಥವನು ಹುಟ್ಟಿ ಪರ್ವತದಲ್ಲಿ ಏನು ಮೇರು ಪರ್ವತದಲ್ಲಿ 10,000 ವರ್ಷ ತಪಸ್ಸನ್ನು ಮಾಡಿ ಸ್ತ್ರೀಯರ ಹೊರತಾಗಿ ನನಗೆ ಯಾರಿಂದನೂ ಸಾವ ಆಗಬಾರದು ಅನ್ನತಕ್ಕಂಥ ವರವನ್ನು ಪಡೆದುಕೊಳ್ತಕ್ಕಂಥವನಾದ. ಮಹಿಷ ಅಂತಂದರೆ ಕೋಣ, ವಾನ ಅಂತೀವಲ್ಲ ನಾವು. ವಾನ ಅಂದರೆ ನಿಶಾಚರ, ಅಂದರೆ ಅಜ್ಞಾನದಲ್ಲಿ ಚರಿಸುವ ಪ್ರಾಣಿ. ವಿಚಾರದಲ್ಲೆಲ್ಲ ಅಜ್ಞಾನದಲ್ಲಿ ಚರಿಸತಕ್ಕಂಥ ಪ್ರಾಣಿ. ಕೋಣನಂತೆ ಏನಾದ ಅಂತಂದರೆ ಅಷ್ಟ ಮದಗಳಿಂದ ಕೂಡಿಕೊಂಡಿರ್ತಕ್ಕಂಥವನು ಇವನು. ಎಲ್ಲ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡವನು. ಮನುಷ್ಯನ ಜೀವನದಲ್ಲಿ ಯಾವುದಾದ್ರೂ ಒಂದು ಅಧಿಕಾರ ಬಂದು ಸೇರಿತ್ತು ಅಂತಂದರೆ ಅದರ ಜೊತೆಗೆ ಏನು ಬರ್ತದೆ ಅಂದರೆ ಅಹಂಕಾರ ಅನ್ನುವಂಥದ್ದು ಸಹಜವಾಗಿ ಬರ್ತದೆ. ಯೌವನಂ, ಧನ ಸಂಪತ್ತಿ, ಆನಂತರ ಅಧಿಕಾರ, ಆನಂತರ ಪ್ರಭುತ್ವ, ಇವೇನದಾವ ಅಂದ್ರೆ ಏಕೈಕಂ ಅನರ್ಥ್ಯಾಯ ಯತ್ರ ಕಿಂ ಚತುಷ್ಟಯಂ ಅಂತ ಒಬ್ಬ ಮಹಾತ್ಮ ಬರೀತಾನೆ. ಅಧಿಕಾರ ಬಂತು ಅಂತಂದರೆ, ಯೌವನ ಬಂತು ಅಂದರೆ, ಸಂಪತ್ತು ಬಂತು ಅಂತಂದರೆ, ಪ್ರಭುತ್ವ ಬಂತು ಅಂತಂದರೆ, ಒಂದೊಂದು ಬಂದು ಸೇರಿತು ಅಂತಂದ್ರೆ ಮನುಷ್ಯನನ್ನು ದಿಕ್ಕು ತಪ್ಪಿಸ್ತದೆ. ಇವೆಲ್ಲ ಬಂದು ಸೇರಿದಂಗೆ ಈ ಎಷ್ಟು ಮದಗಳೆಲ್ಲ ಏನಾದವು ಅಂತಂದರೆ ಮಹಿಷಾಸುರನಿಗೆ ಬಂದು ಸೇರ್ತಕ್ಕವಂತಾವೆ. ಇಂತು ಈ ಪ್ರಕಾರ ದಿವಿಜರ ಫಿರ್ಯಾದಿಯನ್ನು ಯಾರು ಕೇಳಿದರು ಅಂದರೆ ವಿಷ್ಣು ಪರಮಾತ್ಮ ಕೇಳುತ್ತಾ ಆಳ ಕೋಪೋದ್ರೇಕವುಳ್ಳವನಾಗಿ ಕಣ್ಣುಗಳಲ್ಲಿ ಕೆಂಪ ಕಿಡಿಗಳನ್ನು ಸುರಿಸ್ತಾ ಶಿಡಿಲಿನಂತೆ ಬಹು ಜ್ವಾಲೆಯನ್ನು ಹೊರಟು ಏನು ಮಾಡಿದ ಅಂದರೆ ತೇಜಪ್ರಕಾಶನಾಕ್ಷ ಶಕ್ತಿ ಜ್ಯೋತಿಯಾಗಿ ನಿಂದಿರತಕ್ಕಂಥವನಾಗ್ತಾನೆ. ಅದೇ ಕಾಲಕ್ಕೇನಾಯ್ತು ಅಂದರೆ ಬ್ರಹ್ಮ ಶಿವ ದಿಕ್ಪಾಲಕರ ಮುಖದಿಂದ ಕೋಪದನ್ನು ಕೂಡಿಕೊಂಡು ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಹೊರಡತಕ್ಕಂಥವರಾಗ್ತಾ ಇದ್ದಾರೆ. ಬಸವೇಶ ಕೇಳು ಎಂಬುದಾಗಿ ಶಿವ ಹೇಳಲ್ಪಟ್ಟಂಥ ವಿಷಯವನ್ನೇ ಇಲ್ಲಿ ಸೌನಕಾದಿ ಮಹರ್ಷಿಗಳು ನಮಗೆ ಉಪದೇಶವನ್ನು ಮಾಡಿದಿರುವಂಥ ಕವಿಗಳ ಬರಿತಾ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದಾರೆ.
ವೇಷ ತಿಳಿದು ಎಂಬುದಾಗಿ ಶಿವ ನಂದೀಶನಿಗೆ ಹೇಳತಕ್ಕಂಥ ವಿಚಾರಧಾರೆಯನ್ನು ಸೂತ ಪೌರಾಣಿಕರು ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹರ್ಷಿಗಳಿಗೆ ಈ ವಿಚಾರವನ್ನು ತಿಳಿಸ್ತಾ ಹರಿಹರ ಬ್ರಹ್ಮಾದಿಗಳು ಇಂದ್ರ ಮೊದಲಾದ 33 ಕೋಟಿ ದೇವತೆಗಳೆಲ್ಲ ಕೂಡಿ ಏನು ಮಾಡಿದರು ಅಂತಂದರೆ ಯಾರಿಂದಲೂ ಸಾಯಲಾರದೇ ಇರತಕ್ಕಂಥ ಈ ಮನುಷ್ಯನ ಸಾವನ್ನು ಯಾವ ರೀತಿ ಮಾಡಬೇಕು ಅಂತ ಯೋಚಿಸಿ ಸ್ತ್ರೀಯರ ಹೊರತಾಗಿ ಸಾಯಬಾರದಂಥ ವರವನ್ನು ಪಡೆದಾನಂದ ಕಾಲಕ್ಕೆ ಎಲ್ಲರ ಶಕ್ತಿಯನ್ನು ಏನು ಮಾಡು ಅಂದರೆ ಒಟ್ಟುಗೂಡಿಸಿ ಒಂದು ಜಗನ್ಮಾತೆಯನ್ನು ಒಂದು ಸ್ತ್ರೀ ರೂಪವನ್ನು ತಯಾರು ಮಾಡೋಣ ಚಿಂತನೆ ಮಾಡಿದರು. ಶಾಸ್ತ್ರದಲ್ಲಿ ಒಂದು ನೇಮದ ಸರ್ವ ಮುಮುಕ್ಷುಗಳ ನಿಷ್ಕಾಮ ಪುಣ್ಯ ಒಟ್ಟುಗೂಡಿದಾಗ ಒಬ್ಬ ಗುರು ಈ ಲೋಕಕ್ಕೆ ಹುಟ್ಟಿ ಬರ್ತಾನೆ. ಈ ಭೂಲೋಕದಲ್ಲಿರತಕ್ಕಂಥ ಎಲ್ಲ ಮುಮುಕ್ಷುಗಳು ಅಷ್ಟು ಇಷ್ಟು ಪುಣ್ಯ, ಎಂಥ ಪುಣ್ಯ ನಿಷ್ಕಾಮ ಪುಣ್ಯ ಮಾಡಿದಾಗ ಆ ನಿಷ್ಕಾಮ ಪುಣ್ಯನ ಒಟ್ಟುಗೂಡು ಏನಾಗ್ತದೆ ಅಂತಂದರೆ ಒಬ್ಬ ಗುರು, ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಈ ಜಗತ್ತಿಗೆ ಹುಟ್ಟಿ ಬರ್ತಾನಂತ. ಸರ್ವ ಮುಮುಕ್ಷುಗಳ ಪುಣ್ಯದ ವೃಂದ ಸರ್ವರ ಹೃದಯದ ನೆಲೆಸೀತು ಬಂದ, ಸರ್ವಜ್ಞ ನೋಡಿ ಅವತರಿಸಬೇಕೆಂದ, ಸಾಕ್ಷಾತ್ ಶರ್ವಣೇ ಬಂದಿಹ ಗುರುರೂಪದಿಂದ ಅಂತ ಸಿದ್ಧಾರೂಢರ ಜೋಗುಳ ಪದ್ಯದಲ್ಲಿ ಈ ಮಾತನ್ನು ಬರ್ಕೊಂಡು ಬಂದಂತೆ ಇಲ್ಲಿ ಎಲ್ಲರೂ ಶಕ್ತಿ ಅನ್ನುವಂಥದ್ದೇನದ ಎಲ್ಲ ದೇವತೆಗಳಿರತಕ್ಕಂಥ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಏನು ಮಾಡಿದರು ಅಂತಂದರೆ ಒಂದು ಸ್ತ್ರೀ ರೂಪವನ್ನು ತಯಾರು ಮಾಡತಕ್ಕಂಥವರಾದರು. ಅಲ್ಲಿ ಜಗನ್ಮಾತೆ ರೂಪ ಅನ್ನುವಂಥದ್ದು ಏನಾಯಿತು ಅಂತಂದರೆ ಒಟ್ಟುಗೂಡಿ ಪರ್ವತ ಆಕಾರದಲ್ಲಿ ಏನಾಯಿತು ಅಂತಂದರೆ ಉರಿಯುತ್ತಾ ಅದರಲ್ಲಿಂದಿರತಕ್ಕಂಥದ್ದಾಗುತ್ತದೆ. ಅಷ್ಟ ದಿಕ್ಕುಗಳಲ್ಲಿರುವ ಎಲ್ಲ ಪ್ರಕಾಶ, 3 ಜಗತ್ತಿನಲ್ಲಿರತಕ್ಕಂಥ ಸರ್ವಲ್ಲಿರುವ ಲೆಕ್ಕವಿಲ್ಲದ ಶಕ್ತಿಗಳು ಒಂದಾಗಿ ಏನಾದವು ಅಂದರೆ ಹೊಳೆಯುತ್ತಾ ಒಂದು ಸುಂದರವಾದ ಸ್ತ್ರೀ ರೂಪವನ್ನು ಧರಿಸಿ ಆ ಜಗನ್ಮಾತೆ ನಿಂದಿರತಕ್ಕಂಥವಳಾಗುತ್ತಾಳೆ. ಅವರು ಏನು ಮಾಡ್ತಾರೋ ಅಂತಂದರೆ ಎಲ್ಲರೂ ತಮ್ಮ ತಮ್ಮ ವಸ್ತ್ರಾಭರಣಗಳನ್ನು ಆಯುಧಗಳನ್ನು ಸಮಸ್ತ ದೇವತೆಗಳು ಕೊಡ್ತಕ್ಕಂಥವರಾಗುತ್ತಾರೆ. ಯಮನ ತೇಜಸ್ಸು ಹುಬ್ಬಾಯಿತು, ಚರಣದಂಗುಳಿ ಅರ್ಕ ತೇಜಸ್ಸು ಅನ್ನುವಂಥದ್ದು ಕರದ ಬೆರಳುಗಳಷ್ಟು ಆಗತಕ್ಕಂಥವಾದು, ಸರ್ವರ ಆತ್ಮಜ್ಯೋತಿ ತೇಜಸ್ಸು ಅನ್ನುವಂಥದ್ದು ಕೂಡಿತು. ಶಿವ ತನ್ನ ಆಯುಧವನ್ನು ಕೊಟ್ಟ, ಎಲ್ಲರೂ ತಮ್ಮ ತಮ್ಮ ಆಯುಧಗಳನ್ನು ಕೊಟ್ಟು ಏನು ಮಾಡಿದರು ಅಂತಂದರೆ ಆಯುಧಗಳನ್ನು, ಆಭರಣಗಳನ್ನು, ವಸ್ತ್ರಗಳನ್ನು, ತಮ್ಮ ಶಕ್ತಿಯನ್ನೆಲ್ಲ ಕೊಟ್ಟು ಏನು ಮಾಡಿದರು ಅಂದರೆ ಎಲ್ಲವನ್ನು ಒಟ್ಟುಗೂಡಿಸಿ ಒಂದು ಜಗನ್ಮಾತೆಯ ಸರ್ವಶಕ್ತಿಯಿಂದ ಕೊಡುವಂಥ ಒಂದು ರೂಪ ಅನ್ನುವಂಥದ್ದು ತಯಾರಾಯಿತು. ಆಗ ಆ ದುಷ್ಟರನ್ನು ಸಂಹಾರ ಮಾಡುವುದಕ್ಕೆ ಸೋಗುನ್ ನಡ್ರಿ ಅಂತ ತಿಳ್ಕೊಂಡು ಎಲ್ಲರೂ ಹೊರತಕ್ಕಂಥವರಾಗ್ತಾರೆ. ಯುದ್ಧಕ್ಕೆ ಹೊರಡೋಕ್ಕಿಂತ ಮೊದಲು ವಾದ್ಯಗಳನ್ನು ಬಾರಿಸಿದಂತೆ ಇಲ್ಲಿ ನಗಾರಿಗಳನ್ನು ಬಾರಿಸ್ತಾ ಇದ್ದಾರೆ, ಕಹಳೆಗಳನ್ನು ಊದುತ್ತಾರೆ. ಸೂರರಾದ ದೇವತೆಗಳು ಏನು ಮಾಡಕತ್ತಿದ್ರು ಅಂತಂದರೆ ಇನ್ನು ನಮಗೆ ಒಳ್ಳೆಯದಾಗ್ತದೆ ಅಂತವರು ಜಿಗದಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾಗಿ ಆ ಸೈನ್ಯವನ್ನುವಂಥದ್ದು ಬರ್ತದೆ. ಜಗನ್ಮಾತೆ ಸ್ಮರಣ ಮಾಡಿದ ಕ್ಷಣ ಜಗನ್ಮಾತೆಗೆ ಧರ್ಮವಾಹನವಾಗಲ್ಪಟ್ಟಂಥ ಶಿವ ಅನ್ನುವಂಥದ್ದು ದೇವಿ ನೆನೆಯಲು ಶಿವವು ಸರ್ವಾಭರಣಗಳನ್ನು ಧರಿಸಿ ಅದೇನಾಯಿತು ಅಂತಂದರೆ ಬೈಲಿನಲ್ಲಿ ಇಳಿದು ಬಂದು ಜಗನ್ಮಾತೆಯ ಮುಂದೆ ನಿಂದಿರತಕ್ಕಂಥದ್ದಾಗುತ್ತದೆ. ಜಗನ್ಮಾತೆ ಏನು ಮಾಡಿದ್ಲು ಅಂತಂದರೆ ಆ ಶಿವವನ್ನು ವಾಹನವನ್ನಾಗಿ ಮಾಡಿಕೊಂಡು ಅದರ ಮೇಲೆ ಕೂಡತಕ್ಕಂಥವಳಾಗುತ್ತಾಳೆ. ಇವೆಲ್ಲವನ್ನೂ ಹಿಂದಕ್ಕೆ ನೀನು ಬಲ್ಲೆಯ ಬಸವ ಕೇಳುವಂತ ಸ್ವತಃ ಶಿವ ತನ್ನ ಸತಿಯಾಗಲ್ಪಟ್ಟಂಥ ಪಾರ್ವತಿಯ ಮಹಿಮೆಯನ್ನು ಬಸವನ ನಿಮಿತ್ತ ಮಾಡಿಕೊಂಡು ಎಲ್ಲ ದೇವತೆಗೆ ಹೇಳ್ತಕ್ಕಂಥವನಾಗ್ತಾ ಇದ್ದಾನೆ. 1000 ತೋಳಗಳಲ್ಲಿ ಭಯಂಕರವಾಗಲ್ಪಟ್ಟಂಥ ಬಿಲ್ಲುಗಳನ್ನು ಏರಿಸಿ ಜಗನ್ಮಾತೆ ಏನು ಮಾಡಿದ್ಲು ಅಂತಂದರೆ ಆ ಬಿಲ್ಲಿನ ದಾರವನ್ನು ತನ್ನ ಕಿವಿವರೆಗೆ ಜಗ್ಗಿ ಒಂದು ಬಾಣನ್ನೇನು ಬಿಟ್ಟು ಮಾಡಲು ಅಂತಂದರೆ ಈ ರಾಕ್ಷಸರು ವಾಸ ಮಾಡಲ್ಪಟ್ಟಂಥ ಸ್ಥಳಕ್ಕೆ ಆ ಒಂದು ಬಾಣ ಬಿಡ್ತಾ ಇದ್ದಾಳೆ ಜಗನ್ಮಾತೆ. ಆ ಭಯಂಕರವಾದ ಆ ಧ್ವನಿಯ ಅಳತೆಗೆಟ್ಟು
ಅದೇನಾಯ್ತು ಅಂದ್ರೆ ಇವರ ಶಬ್ದವನ್ನು ಕೇಳೋಕ್ಕಾಗಲಿಲ್ಲ. ಅಕಸ್ಮಾತ್ ನಮ್ಮ ಸಮೀಪ ಒಂದು ದೊಡ್ಡ ಶೆಡ್ಲು ಬಡಿತು ಅಂತಂದರೆ ಹೆಂಗೆ ನಾವು ಗಡಬಡಿಸಿ ಕಿವಿ ಮುಚ್ಕೊಳ್ತೀವೋ ಹಂಗೆ ರಾಕ್ಷಸರೆಲ್ಲ ಏನು ಮಾಡಿದರು ಅಂತಂದರೆ ತಮ್ಮ ಕಿವಿಗಳನ್ನು ಮುಚ್ಕೊಳ್ತಕ್ಕಂಥವರಾದರು. ಸಿಂಹವೂ ಕೂಡ ಅಷ್ಟ ಗರ್ಜನೆಯನ್ನು ಮಾಡುವಂಥದ್ದಾಯಿತು. ಬಸವೇಶ ಕೇಳು, ಅಬ್ಬರಿಸಿದರು. ಹರಿಹರರೇನು ಮಾಡಿದರು ಅಂದರೆ ಗದ್ದಲ ಮಾಡಿ ಅವರ ಶರೀರಗಳು ಉಬ್ಬಿ ಚೈತನ್ಯವುಳ್ಳವುಗಳಾಗಿ ಆ ಬ್ರಹ್ಮಾಂಡ ಏನಾಯಿತು ಅಂದರೆ ಒಡೆಯುವಂತಾಯಿತು. ಎಲ್ಲ ದೇವತೆಗಳ ಸಮೂಹ ಏನಾಯಿತು ಅಂದರೆ ಯುದ್ಧ ಮಾಡುವುದಕ್ಕಾಗಿ ಮುನ್ನಡೆಯತಕ್ಕಂಥವಾಗ್ತವೆ. ದುಷ್ಟ ಮಹಿಷಾಸುರನ ಪಟ್ಟಣದ ಜನರು ಏನಾದರೂ ಗಾಬರಿಯಾಗತಕ್ಕಂಥವರಾದರು. ಅವರ ಲೋಕದಲ್ಲಿರ್ತಕ್ಕಂಥ ಬಸುರಿದ್ದ ಪ್ರಾಣಿಗಳಾಗಲಿ ಬಸುರಿದ್ದ ಸ್ತ್ರೀಗಳಾಗಲಿ ಏನಾದರೂ ಅಂತಂದರೆ ಪಿಂಡಿಗಳ ಕೆಳಗೆ ಬೀಳತಕ್ಕಂಥವಾಗ್ತವೆ. ಇಷ್ಟು ವಿಚಾರಗಳನ್ನು ಕವಿಗಳು ಬರೀತಾ ಅವರಂದರು, ಏನಿದು ಆಶ್ಚರ್ಯ ಅಂದರು. ಏನು ಆಶ್ಚರ್ಯದು? ಸಮಸ್ತ ದೇವತೆಗಳನ್ನು ಗೆದ್ದು ಅವರ ಸ್ಥಾನಗಳನ್ನ ಕಸ್ಕೊಂಡು ಅವ್ರನ್ನ ಏನು ಮಾಡಿದೀವಿ ಅಂತಂದರೆ ಅವ್ರನ್ನ ಓಡಿಸಿ ಬಿಟ್ಟಿದ್ದೀವು. ಈಗ ಇಂಥ ಭಯಂಕರ ಧ್ವನಿಯನ್ನು ಯಾರು ಮಾಡಿರ್ಬೋದು ಅಂತ ಇವರೆಲ್ಲರೂ ವೈರಿಗಳು ಕೂಡಿ ನಮಗೆ ವೈರಿಗಳು ಯಾರಿಲ್ಲ, ಈಗ ಯುದ್ಧ ಭೂಮಿಯಲ್ಲಿ ಹರಿಹರರನ್ನು ನಾವೇನು ಮಾಡಿದೆವು ಅಂದರೆ ಗೆದ್ದು ಬಂದೆವು, ದೇವತೆಗಳ ಪ್ರಾಣವನ್ನಟ್ಟ ಉಳಿಸಿದೆವು ಅಂತ ಹಿಂಗೇನು ಮಾಡೋಕೈತರು ಅಂದ್ರೆ ಇವರೆಲ್ಲ ಚರ್ಚೆ ಮಾಡಿಕೊಂಡ್ರು ತಮ್ಮೊಳಗೆ. ಅವರೊಳಗೆ ಒಬ್ಬ ಮುಖ್ಯ ಯಾರು? ದುಷ್ಟ ಮಹಿಷಾಸುರನ ಸೇನಾಧಿಪತಿಗಳು ಒಂದು 5-6 ಮಂದಿ ಇದ್ದಾರೆ. ಅವರು ಮುಂದೆ ಹೇಳ್ತಾರೆ ಚರಿತ್ರೆ ಒಳಗೆ. ಅದರೊಳಗೆ ಈಗ ಒಬ್ಬ ಯಾರ ಅಂದ್ರೆ ಚಿಕ್ಷುರಾಖ್ಯ ಅನ್ನತಕ್ಕಂಥ ಒಬ್ಬ ಚಮೂಪತಿ ಸೇನಾಧಿಪತಿ. ಅವ ಬಂದು ಇದು ದೇವತೆಗಳ ಸಾಹಸ ಅಲ್ಲ ಅಂತ ನಾವು, ಯಾಕಂದರೆ ದೇವತೆಗಳನ್ನೆಲ್ಲ ನಾವು ಗೆದ್ದ ಬಿಟ್ಟಿದ್ದೀವು, ಅವರಿಗೆ ಈ ಸೂರ್ತನ ಅನ್ನುವಂಥದ್ದಿಲ್ಲ. ಹರಿಹರರು ನಮ್ಮೊಡನೆ ಯುದ್ಧ ಮಾಡುವವರಲ್ಲ, ಯಾಕೆ ನಮಗೆ ಸೋತ ಹೋಗಿದಾರು, ಈಗಾಗಲೇ ಅವ್ರು ನಾವು ಸೋಲಿಸೇ ಬಿಟ್ಟಿದ್ದೀವು. ಸಮರ್ಥನಿದ್ದವನು ಯುದ್ಧ ಮಾಡಲಿ ಅಂತಾನು ಚಿಕ್ಷುರಾಖ್ಯ. ಯಾರೇ ಆಗಲಿ ಅವರನ್ನು ದಂಡಿಸಿ ಹಿಡಿದು ತರುವೆನು ಎಂದು ಕತ್ತಿಯನ್ನು ಜಳಿಪಿಸಿ ನನಗೆ ಆಜ್ಞೆ ಕೊಡುವಂಥ ತಮ್ಮ ರಾಜನನ್ನು ಕೇಳ್ತಾನೆ ಮಹಿಷಾಸುರನನ್ನು. ಹೇ ರಾಜ ಮಹಿಷಾಸುರ, ಅವ ಹರಿಯಾಗಿದ್ದಂದ್ರೆ ಏನು ಅವನು ಕೊಲ್ಲಲು, ಏನು ಹಂಗ ಬಿಡಲು, ಹಂಗ ನಿನ್ನಂತೆ ಕೆಳ್ಕೊಂಬಂದು ನಿನ್ನ ಪಾದಕ್ಕೆ ಹೋಗಿಲು. ಶಿವ ಆಗಿದ್ದ ಅಂದ್ರೆ ಅವನು ದಂಡನೆ ಮಾಡಬೇಕು. ಇದೆಲ್ಲವನ್ನು ತಡ ಮಾಡಿದ ನನಗೆ ಹೇಳು, ಏನಾಗೈತೆ ಅಂತಂದರೆ ಸಿಂಹಗಳಲ್ಲಿ ಚಿಗುರಿಗಳು ಬಂದವೆ ಅಂತ. ಸಿಂಹ ವಾಸ ಮಾಡಿದ ಸ್ಥಳದೊಳಗೆ ಚಿಗುರಿಗಳು ಬಂದ್ರೆ ಅವು ಬದಿ ಕುಳಿತಾವು. ಹಂಗೆ ಇವರು ಚಿಗುರುಗಳಿದ್ದಂಗೆ ನಾವು ಸಿಂಹ ಇದ್ದಂಗೆ ನಮ್ಮೊಳಗೆ ಬಂದಾರಂದ್ರೆ ಇದು ಆಶ್ಚರ್ಯ ಅಲ್ಲೇನು ಅಂತ ಅನ್ತಾ ರತ್ನ ಕೆಚ್ಚಿದ ರಥವನ್ನು ಏರಿ ನನಗೆ ಆಜ್ಞೆಯನ್ನು ಮಾಡು ಮಹಿಷಾಸುರ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಕವಿಗಳು ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದಾರೆ.
ವೇಷ ಎಂಬುದಾಗಿ ಈ ಚಕ್ಷುರ ಶೂರನಾಗಿರತಕ್ಕಂಥ ಮಹಿಷಾಸುರನಿಗೆ ಒಬ್ಬ ಮುಖ್ಯಮಂತ್ರಿ ಸೇನಾಪತಿಯೂ ಆಗಿರತಕ್ಕಂಥವನು, ರಾಕ್ಷಸರಲ್ಲಿ ಇವನು ಬಹಳ ಹೆಚ್ಚಿನವನು. ಇವನು ಶೂರತನದಿಂದ ದೇವತೆಗಳನ್ನು ಓಡಿಸಿಬಿಟ್ಟು ಹರಿಹರರನ್ನು ಬಹು ಕಾಯ್ದು ಶಸ್ತ್ರಗಳನ್ನು ಹೊಡೆದು ಓಡಿಸತಕ್ಕಂಥ ಸೂರ ಎಂಬುದಾಗಿ ಚಿಕ್ಷುರನ ವಿಚಾರವನ್ನು ಹೇಳ್ತಾ, ಚಿಕ್ಷುರ ಅಂತಂದರೆ ಹೊರಗೆ ಒಬ್ಬ ರಾಕ್ಷಸ, ಚಿಕ್ಷುರ ಅಂತಂದರೆ ನಮ್ಮೊಳಗೆ ಪಿಂಡಾಂಡದೊಳಗೆ ಯಾರು ಅಂದರೆ ಕಾಮ, ಹೊರಗೆ ರಾಕ್ಷಸ ರೂಪದಲ್ಲಿ ಚಿಕ್ಷುರ, ನಮ್ಮ ಈ ಪಿಂಡಾಂಡದೊಳಗೆ ನಮ್ಮ ದೇಹದೊಳಗೆ ನಮ್ಮ ಅಂತಃಕರಣದೊಳಗೆ ಕಾಮ ರೂಪದಿಂದ ಇರತಕ್ಕಂಥ ಇವು ಚಿಕ್ಷುರ. ಈ ಕಾಮ ಅಂತಂದರೆ ಇಚ್ಛಾ ಅಥವಾ ಆಸೆ, ಇದು ಎಲ್ಲಿ ಇರ್ತದನೋ ಅಲ್ಲಿ ಮುಂದಿನ ಸಂತತಿಗಳೆಲ್ಲ ಇರ್ತಾವಂತಲ್ಲಿ. ಎಲ್ಲಿ ಕಾಮ ಇದ್ದಲ್ಲಿ ಎಲ್ಲ ಆಸೆ ಇದ್ದಲ್ಲಿ, ಆಸೆಯಲ್ಲಿವುದಲ್ಲಿ ಕಾಮವು, ಆಸೆಯಲ್ಲಿವುದಲ್ಲಿ ಕ್ರೋಧವು, ಆಸೆಯಲ್ಲಿವುದಲ್ಲಿ ಲೋಭವು, ಆಸೆ ಬಲು ಮೋಹ, ಆಸೆಯಲ್ಲಿವುದಲ್ಲಿ ಮತ್ಸರ, ಆಸೆಯಲ್ಲಿವುದಲ್ಲಿ ದ್ವೇಷ, ಆಸೆಯಲ್ಲಿವುದಲ್ಲಿ ಸಂಶಯ, ಜನನ ಮರಣಗಳು ಅಂತ ಗರ್ಭಗೀತೆಯೊಳಗೆ ಇದರ ಸಂತತಿಯನ್ನು ಬಹಳ ಸುಂದರವಾಗಿ ಬರ್ಕೊಂಡು ಬಂದಿದ್ದಾರೆ. ಈ ಚಿಕ್ಷುರ ಬಹಳ ಸೂರನಾಗಲ್ಪಟ್ಟಂಥವನು. ಅವನ ಜೊತೆಯಾಗಿ ಅವನ ಸೈನ್ಯ ಅನ್ನುವಂಥದ್ದೇನಾಯಿತು ಅಂತಂದರೆ, ದಳಪತಿಯ ಬಳಿ ಕಿರೀಟವನ್ನು ಹೊತ್ತಿರತಕ್ಕಂಥವ್ರು ಸಹಸ್ರ ಕ್ಷೋಣಿ ಸಂಖ್ಯೆ ಏನಾಯಿತು ಅಂದರೆ ಅವನ ಜೊತೆಯಲ್ಲಿ ಬರ್ತಕ್ಕಂಥದ್ದಾಯಿತು. ಅವನ ಜೊತೆಗೆ ದುರ್ವನಾಗಲ್ಪಟ್ಟಂಥ ಬಿಡಾಲ್ ಅನ್ನತಕ್ಕಂಥವನು ಬರ್ತಾನೆ, ರುದ್ರಗ್ರ ಅನ್ನತಕ್ಕಂಥವನು ಕೂಡ ಬರ್ತಾನೆ, ಮತ್ತು ರಶಿರೋಮ ಅನ್ನತಕ್ಕಂಥ ಸೇನಾಧಿಪತಿಗಳು ಬಂದರು. ಅಂತಾರವರು ಯಾವನು ಬಂದಿರುವನೋ ನೋಡುವೆನೆನ್ನುತ್ತ ಕಡೆಗೆ ಮಹಿಷಾಸುರನು, ಅವ ರಾಜನು ಕೂಡ 1700 ಕಿರೀಟದವರನ್ನು ಕುಡ್ಕೊಂಡು ಅವು ಯುದ್ಧ ಮಾಡುವುದಕ್ಕೆ ಯಾರು ಬಂದಾರ ನೋಡಬೇಕಿತ್ತು, ಅವು ಬರ್ತಾನು. ಈ ಯಾವ ದೇವರ ಭಜಿಸಿ ಐಶ್ವರ್ಯವನ್ನು ಪಡೆದಿರುವನು ತಿಳಿಯದಂತಾಗಿದೆ ಅಂತ ಕವಿಗಳು ಆ ಮಹಿಷಾಸುರನ ಒಂದು ಸೈನ್ಯದ ವರ್ಣನೆಯನ್ನು ಮಾಡ್ತಕ್ಕಂಥವರಾಗ್ತಾ ಇದ್ದಾರೆ. ಚತುರಂಗ ಬಲ ಅಂದ್ರೆ ಆನೆ, ಕುದುರೆ, ಇವೆಲ್ಲ ರಥ, ಕಾಲಾಳುಗಳು, ಇವಕ್ಕೆಲ್ಲಕ್ಕೂ ಏನಂತಾರೆ ಅಂದರೆ ಚತುರಂಗ ಬಲ ಅಂತ ಶಾಸ್ತ್ರದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇವರ ಬಲ ಅನ್ನುವಂಥದ್ದನ್ನು ಬರೆದು ನೋಡಿ ಹಿಮಾಚಲ ಪರ್ವತದಲ್ಲಿ ಇರತಕ್ಕಂಥ ಜಗನ್ಮಾತೆ ಏನು ಮಾಡಿದ್ಲು ಅಂತಂದರೆ, ಇವರು ಬರುವುದರನ್ನು ನೋಡಿ ಏನು ಮಹಾಲಕ್ಷ್ಮಿ ಭಾಳ ಸಿಟ್ಟಿನಿಂದ ಕೂಡಿಕೊಂಡು ಇಂದ್ರ ಏನು ಮಾಡಿದ ಅಂದ್ರೆ ಜಗನ್ಮಾತೆ ಮುಂದೆ ಉಗೆ ಅಂತ ಜಗನ್ಮಾತೆಗೆ ಗಟ್ಟಿಯಾಗಿ ಹೊಗಳುವುದನ್ನು ಮಾಡ್ತಾ ಇದ್ದಾನೆ. ಶಿವ ಬ್ರಹ್ಮರು ಜಗನ್ಮಾತೆಗೆ ಛತ್ರ ಚಾಮರಗಳನ್ನು ಬೀಸ್ತಾ ಇದ್ದಾರೆ. ಹೀಗೆ ಅನಂತ ವೇದಗಳು, ಎಲ್ಲ ಶ್ರುತಿಗಳು ಸ್ಮೃತಿಗಳು ಜಗನ್ಮಾತೆಗೆ ನೇನು ಮಾಡಿರುವಂತಂದ್ರೆ ಕೊಂಡಾಡ್ತಾ ಯಾರು ಯುದ್ಧ ಮಾಡುವವರು ಯಾರು ಮಾಡದಿರಲು ಮಹಿಷಾಸುರನು ಏನು ಮಾಡ್ತಾನಂತ ತಿಳ್ಕೊಂಡು ಜಗನ್ಮಾತೆಯ ವರ್ಣನೆಯನ್ನು ಮಾಡ್ತಾ ಇಲ್ಲೊಂದು ಮಾತು ಬರೆದ್ರು. ಏನು ಅಂತಂದರೆ 12 ತಿಂಗಳ ಅಮಾಸಿ ಕತ್ತಲೆಲ್ಲ ಕೂಡಿದರೂ ಸೂರ್ಯನ ಮುಚ್ಚಾಕೆ ಹಂಗೆ ಆಗೋದಿಲ್ಲೋ, ಹಂಗೆ ಸೂರ್ಯನ ಸದೃಶವಾಗಿರ್ತಕ್ಕಂಥ ಜಗನ್ಮಾತೆಯನ್ನು ಎಂಥ ಬಲ ಆತಂದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಒಂದು ವಿಚಾರವನ್ನು ಕೊಡ್ತಾರೆ. ಕಾರ್ಯವು ಕಾರಣವನ್ನು ಎಂದೂ ನಾಶ ಮಾಡಲಾರದು. ಶಾಸ್ತ್ರದಲ್ಲೇ ಬರ್ತಾವೆಲ್ಲ ಕಾರ್ಯಕಾರಣ ಸಂಬಂಧಗಳು ಅಂತ ತಿಳ್ಕೊಂಡು, ಕಾರ್ಯ ಕಾರಣವನ್ನು ಎಂದೆಂದು ಅದು ನಾಶ ಮಾಡೋದಿಲ್ಲ. ಕಾರ್ಯನಾಶ ಆಗಿ ಹೋದೈತೆ ವಿನಃ ಕಾರಣ ಅನ್ನುವಂಥದ್ದು ಅದು ನಾಶ ಆಗೋದಿಲ್ಲ ಅಂತ ಹೇಳ್ತಾ, ದೇವಿ ಆ ಮಹಿಷಾಸುರನ ಮಾಂಡಲಿಕ ರಾಜರನ್ನು ಅವರ ದಂಡನ್ನು ನೋಡಿ ಒಂದು ದೊಡ್ಡ ಬಿಲ್ಲಿಗೆ ಬಾಣವನ್ನು ನಾಶವಾಗದೇ ಇರತಕ್ಕಂಥ ಬಾಣನ್ನು ಹೂಡಿ ಆ ದುಷ್ಟರ ಮೇಲೆ ಏನು ಮಾಡ್ತಾಳೆ ಅಂದರೆ ಜಗನ್ಮಾತೆ ತನ್ನ ಬಾಣಗಳ ಸಮೂಹವನ್ನು ಸುರಿಸ್ತಾ ಇದ್ದಾಳೆ. ಎಷ್ಟೋ ಸೈನ್ಯ ಒಂದೇ ಒಂದು ಬಾಣಕ್ಕೆ ಎಷ್ಟೋ ಸೈನ್ಯ ಏನಾಯ್ತು ಅಂತಂದರೆ ನಾಶ ಆಗಿ ಹೋಗುತ್ತದೆ. ಅನಂತ ರೀತಿಯಾಗಲ್ಪಟ್ಟಂಥ ಬಾಣಗಳನ್ನು ರಕ್ಕಸರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾಳೆ. ಅದನ್ನು ಕಂಡಂದರೂ ಇವರು ಸೂರತವನ್ನು ನೋಡಿ, ಅಲ್ಲ ಒಬ್ಬ ಹೆಣ್ಮಗಳು
ಇಷ್ಟು ಸೂರತನದಿಂದ ಯುದ್ಧ ಮಾಡ್ತಲ್ಲ ಅಂತ ಇವರು ಯಾರು ಅಂತ ಇವರು ಮಾತಾಡ್ಸಿ ನೋಡಬೇಕು ಅಂತ ಬಲ್ಯದಳು ಇವಳು ತಮ್ಮ ಮಂದಿ ಹೇಳ್ತಾರೆ. ರಾಕ್ಷಸರು ಚಕ್ಷುರು ಹೇಳ್ತಾನೆ, ಮಹಿಷನ ಆನೆ ಇದೆ ನಿಮ್ಮ ಮೇಲೆ, ಹಿಂದಕ್ಕೆ ಸರಿಬೇಡ್ರಿ, ಎಲ್ಲರೂ ಕೂಡ ಏನು ಮಾಡ್ರಿ ಅಂತಂದರೆ ಇವಳನ್ನು ಹಿಡಿದ ಬಂಧಿಸಲು ಅಂತ ಅವ್ರಿಗೆ ಹೇಳಿದ ತಕ್ಷಣದಲ್ಲಿ ಎಲ್ಲರೂ ಮತ್ತು ಯುದ್ಧವನ್ನು ಮಾಡೋಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಜಗನ್ಮಾತೆ ಅವರ ಶಕ್ತಿ ಎಷ್ಟೈತಂದರೂ ಕೂಡ ಆ ಶಕ್ತಿನೆಲ್ಲ ನಾಶವನ್ನು ಮಾಡುತ್ತಾಳೆ. ಬಲವು ಹಿಂದಕ್ಕೆ ಸರಿಯಲು ಚಕ್ಷುರನು ಎಲವೋ ಹಿಂದುಳಿಯಬೇಡಿರಿ ಅಂತ ಮತ್ತು ತನ್ನ ಸೈನ್ಯಕ್ಕೆ ಆಜ್ಞೆಯನ್ನು ಮಾಡತಕ್ಕಂಥವನಾಗ್ತಾ ಇದ್ದಾನೆ. ಸಾಕಷ್ಟು ಹೆಣಗಳು ರಣದಲ್ಲಿ ಬೀಳ್ತಾ ಇದ್ದಾವೆ. ಆಗ ಮಹಾಲಕ್ಷ್ಮಿ ನಗುತ್ತ ಏನು ಮಾಡಲು ಅಂದ್ರೆ ಕೊಡಲಿಯ ನೆತ್ತಿ ಕಾಲಾಳುಗಳನ್ನು ಕೆಡುತ್ತಾ ಇದ್ದಾಳೆ. ಏನಾದವು ಅಂದ್ರೆ ಹರಿದವೈ ರಕ್ತದಲ್ಲಿ ನದಿಗಳು, ರಕ್ತದ ನದಿಗಳು ಏನಾದವು ಅಂದ್ರೆ ವಿದ್ದು ಭೂಮಿಯಲ್ಲಿ ಹರಿತಕ್ಕಂಥವಾದು ಬಸವೇಶ ಕೇಳು ಅಂತ ಹೇಳ್ತಾ, ಒಂದು ಸಾರೆ 1,000,000 ಸೂರರು ಸತ್ರು ಅಂತಂದರೆ ಒಂದು ಮುಂಡ ಅದು ಎದ್ದು ಕುಣಿತಿತ್ತಂತ. ಇಂಥ 100,000,000 ಮುಂಡಗಳು ಕುಣಿಯುತ್ತಿರಲು ಲೆಕ್ಕವನ್ನು ಯಾರು ಲೆಕ್ಕ ಮಾಡೋ? ಎಷ್ಟು ಮಂದಿನ ದೇವಿ ಕೊಂದತ್ತು ಯಾರಿಗೆ ಹೇಳೋಕ್ಕೆ ಸಾಧ್ಯದ? ಕೊಂದ ದೇವಿಗೆ ಲೆಕ್ಕ ಆಕೆಗೆ ಹತ್ತಿತು ಇಲ್ಲೋ ಅಷ್ಟು ಜನರನ್ನು ನಾಶ ಮಾಡತಕ್ಕಂಥವಳಾದರೂ ಶೌನಕರೇ ಕೇಳ್ರಿ ಅಂತ ಹೇಳ್ತಾ, ಜಗನ್ಮಾತೆ ಏನು ಮಾಡ್ತಲ್ಲ ಅಂತಂದರೆ ಅದೇ ಯುದ್ಧ ಭೂಮಿಯಲ್ಲಿ ಆ ಹೆಣಗಳು ಬಿದ್ದಿರತಕ್ಕಂಥ ಮಾಂಸ ರಕ್ತವನ್ನು ನೋಡಿ ಭೂತ ಪ್ರೇತಾದಿಗಳು ಏನು ಮಾಡಿದೆವು ಅಂದ್ರೆ ಇದು ನಮಗೊಂದು ದೊಡ್ಡ ಹಬ್ಬನಿಂದರು ಅಂತ ತಿಳ್ಕೊಂಡು ಅವು ಏನು ಮಾಡಿದೆವು ಅಂತಂದರೆ ತಮ್ಮ ತಮ್ಮ ಕಾರ್ಯಗಳನ್ನು, ಮದುವೆ ಮುಂಜಿಗಳನ್ನು, ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಕ್ಕಂಥವಂದ್ರೆ ಅದರೊಳಗೆ ಪಿತೃಶ್ರಾದ್ದ, ಅದರೊಳಗೆ ಮದುವೆ, ಇವೆಲ್ಲವನ್ನು ಮಾಡಿಕೊಂಡು ಸಂತೋಷವನ್ನು ಹೊಂದತಕ್ಕಂಥವಾಗ್ತಾವಿದ್ದಾವೆ ಭೂತ ಪಿಶಾಚಿಗಳು. ಜಯದ ಲಕುಮಿನಿ ಸುರರಿಗೆ, ಅಪಜಯದ ಲಕುಮಿನಿ ಅಸುರರಿಗೆ, ಜಯದ ಲಕುಮಿ ದೇವಿ ಜಯ ಜಯ ಜಯಿಸು ಮಹಿಷನನು ಅಂತ ಎಲ್ಲ ದೇವತೆಗಳೇನು ಮಾಡಿರು ಅಂತಂದರೆ ಆ ಚಿದಾನಂದ ಅವಧೂತ ಗುರುಗಳನ್ನು ಸ್ಮರಣ ಮಾಡಿದರೆ ಎಂಬಲ್ಲಿಗೆ ಈ 4ನೇ ಅಧ್ಯಾಯವನ್ನು ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ. ಇತಿ ಶ್ರೀಮತ್ ಪರಮಹಂಸ ಪರಿವಾಜಿಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳು ಮಹಿಷಾಸುರ ಸೈನ್ಯ ವಧೆಯು ನಾಮ 4ಥೋ ಅಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯ 4 ಪದ 243 ಮಂಗಳಮಸ್ತು.